ಹಾಯ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಸುಪ್ರೀತ್. ಮೊದಲು ನೀವು ಆಟದ ನಿಯಮಗಳನ್ನು ಕಲಿಯಬೇಕು. ನಂತರ ನೀವು ಬೇರೆಯವರಿಗಿಂತ ಉತ್ತಮವಾಗಿ ಆಡಬೇಕು. ಇದನ್ನು ಹೇಳಿದವರು ಒಬ್ಬ ಪ್ರಸಿದ್ಧ ಜರ್ಮನಿ ದೇಶದ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾರು ಯಾವುದೇ ಫೀಲ್ಡ್ಗೆ ಎಂಟ್ರಿ ಕೊಟ್ಟರು ಮೊದಲು ಅದನ್ನು ತಿಳಿದು ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ನಾನು ಇಲ್ಲಿ ನನ್ನ ಫೇವ್ರೆಟ್ ಸಿನಿಮಾ ರಂಗದ ಆ್ಯಕ್ಟಿಂಗ್ ಟಾಪಿಕ್ ತಗೊಂಡಿದ್ದೀನಿ. ನಂಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ. ನಾನು ಕೆಲವೊಂದು ಶಾರ್ಟ್ ಫಿಲಮ್, ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಶೂಟಿಂಗ್ ಸೆಟ್ನಲ್ಲಿ ನಾನು ಆರ್ಟಿಸ್ಟ್ ಮತ್ತು ಡೈರೆಕ್ಟರ್ ಜೊತೆ ಸ್ಪೆಂಡ್ ಮಾಡಿದಂಥ ಟೈಮು ನಿಮ್ಮ ಮುಂದೆ ಶೇರ್ ಮಾಡ್ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ನಿಮ್ಮ ಸುಪ್ರೀತ್. ನಾನೊಬ್ಬ ನಾನು ರೀಸೆಂಟಾಗಿ ಒಂದು ಶೂಟಿಂಗ್ ಹೋಮ್ ಲೊಕೇಶನ್ಗೆ ಹೋಗಿ ಬಂದೆ. ಅಲ್ಲಿಂದ ನಂದು ಶೂಟಿಂಗ್, ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಮತ್ತು ಶೂಟಿಂಗ್ ಅಟ್ಮಾಸ್ಫಿಯರ್ ಎಲ್ಲ ತೋರಿಸ್ತೀನಿ ನೋಡಿ. ನಾನು ಝೀ ಕನ್ನಡದ ಒಂದು ಒಳ್ಳೆ ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದೀನಿ. ಈಗ ಶೂಟಿಂಗ್ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಮೂವ್. ಒಂದು ಸಿನಿಮಾ ಪ್ರೊಡಕ್ಷನ್ ಕಂಪ್ಲೀಟ್ ಆಗಬೇಕಂದ್ರೆ ತುಂಬ ಸ್ಟೇಜ್ಗಳಿರುತ್ತೆ. ಕ್ಯಾಮ್ರಾ, ಶೂಟಿಂಗ್, ಲೈಟ್ಸ್, ಲೊಕೇಶನ್, ಆರ್ಟಿಸ್ಟ್, ಟೆಕ್ನಿಷಿಯನ್ಸ್, ಎಡಿಟಿಂಗ್, ಪಬ್ಲಿಸಿಟಿ, ಹೀಗೆ ಅನೇಕರ ಶ್ರಮದಿಂದ ಒಂದು ಸಿನಿಮಾ ಹುಟ್ಕೊಡುತ್ತೆ. ನಾನು ಕೆಲವೊಂದು ಕಾಸ್ಟ್ಯೂಮ್ಸ್ ತಂದಿದ್ದೆ. ಅದನ್ನು ಡೈರೆಕ್ಟರ್ ಮತ್ತು ಕ್ಯಾಮ್ರಾಮನ್ಗೆ ತೋರಿಸಿದೆ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ರು. ಅದಕ್ಕೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೆ ರೂಮಿಗೆ ಬಂದಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ಒಂದು ಸೀರಿಯಲ್ ಅಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಇದು ಹೋಮ್ ಲೊಕೇಶನ್. ಇವಾಗ ಟಿಫನ್ ಬ್ರೇಕ್ ಕೊಟ್ಟರು. ಬಿಲ್ಡಿಂಗ್ ಬೇಸ್ಮೆಂಟಲ್ಲೇ ಟಿಫನಿಗೆ ಅರೇಂಜ್ ಮಾಡಿದ್ದಾರೆ. ಫಸ್ಟು ಇಡ್ಲಿ ವಡೆ ತಿಂದೆ, ಇವಾಗ ರೈಸ್ ಬಾತ್ ತಿಂತಾ ಇದ್ದೀನಿ. ನೋಡಿ, ಇವರು ಡೈರೆಕ್ಟ್ರು ಸೀನು ಶಾರ್ಟ್ಸ್ ಬಗ್ಗೆ ನೋಡ್ತಾ ಇದ್ದಾರೆ. ಎರಡು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿ ಶಾರ್ಟ್ ತೆಗಿತಾರೆ. ಎರಡು ಕ್ಯಾಮ್ರಾ ಯೂಸ್ ಮಾಡೋದ್ರಿಂದ ಇಟ್ ಸೇವ್ಸ್ ಟೈಮ್. ಒಂದು ಕ್ಯಾಮ್ರಾ ವೈಡಲ್ಲಿ ಇಟ್ಟರೆ ಇನ್ನೊಂದು ಕ್ಯಾಮ್ರಾ ಕ್ಲೋಸ್ ಅಪ್ ಶಾರ್ಟಲ್ಲಿ ಇರ್ತಾರೆ, ಅಥವಾ ಇನ್ನೊಬ್ಬರು ಆರ್ಟಿಸ್ಟ್ ಹತ್ರ ಡಿಫ್ರೆಂಟ್ ಆ್ಯಂಗಲಲ್ಲಿ ಇಟ್ಟಾಗ ದ ಸೀನ್ ವಿಲ್ ಕಂಪ್ಲೀಟ್ ಇನ್ ವೆರಿ ಶಾರ್ಟ್ ಟೈಮ್. ಪ್ರತಿದಿನ ಪೂಜೆ ಮಾಡಿ ಫಸ್ಟ್ ಶಾರ್ಟ್ ತೆಗೆಯೋದು. ಇವಾಗ ನನ್ನ ಸೀನ್ ಸ್ಟಾರ್ಟ್. ಇದರಲ್ಲಿ ಮೈ ಫೇವ್ರೆಟ್ ಆ್ಯಕ್ಟಿಂಗ್ ಬಗ್ಗೆ ಮಾತನಾಡೋದಾದರೆ, ಒಬ್ಬ ಕಲಾವಿದ ನಿರ್ದೇಶಕರು ಹೇಳಿದಂತೆ ಅವರ ಕೊಟ್ಟಿದ್ದ ಡೈಲಾಗ್, ಹೇಳಿದ ಸಿಚುವೇಶನ್ ಅರ್ಥ ಮಾಡಿಕೊಂಡು ತಮ್ಮದೇ ಆದ ಸ್ಟೈಲ್ ಆ್ಯಕ್ಟ್ ಮಾಡಿ ಪ್ರೆಸೆಂಟ್ ಮಾಡಬೇಕು. ಹಾಗೆ ಕ್ಯಾಮ್ರಾಮ್ಯಾನ್ ಇಟ್ಟಿರುವ ಆ್ಯಂಗಲ್, ಕೊಟ್ಟಿರುವ ಪೊಸಿಷನ್, ಕ್ಯಾಮ್ರಾದಲ್ಲಿ ಯಾವ ಲೆನ್ಸ್ ಇದೆ, ಇಂತಿಷ್ಟೇ ಫ್ರೇಮ್ನಲ್ಲಿ ಜಾಸ್ತಿ ಶಾರ್ಟ್ ತಗೊಳ್ದೇನೆ ಆ್ಯಕ್ಟ್ ಮಾಡಿ ತೋರಿಸ್ಬೇಕು. ಆಫ್ಟರ್ ಎವ್ರಿ ಒನ್ ವಿಲ್ ಅಪ್ರಿಷಿಯೇಟ್ ಅಸ್. ಡೈರೆಕ್ಟರ್ ನನಗೆ ಇನ್ನೊಂದು ಸೀನಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಬಾ ಅಂತ ಹೇಳಿದ್ರು. ಅದಕ್ಕೆ ಮಾಡ್ಕೊತಾ ಇದ್ದೀನಿ.
It's very big and beautiful shooting house. ಸಿನಿಮಾ ರಂಗ ಎಲ್ಲರನ್ನೂ ಕೈ ಬೀಸಿ ಕರೆಯುತ್ತೆ, ಆದರೆ ಕೆಲವರನ್ನು ಮಾತ್ರ ಕೈ ಹಿಡಿದು ಅಪ್ಪಿಕೊಳ್ಳುತ್ತೆ. ನಾನು ಇಲ್ಲಿ ಧೈರ್ಯ, ಶ್ರದ್ಧೆ, ಅವಕಾಶ, ಅದೃಷ್ಟ, ದೇವರ ಅನುಗ್ರಹದ ಮೇಲೆ ನಂಬಿಕೆ ಇಟ್ಟು ಮಾಡುತ್ತಿರುವ ಒಂದು ಪರೀಕ್ಷೆ ಅಷ್ಟೆ. ಶೂಟಿಂಗಲ್ಲಿ ಲೈಟ್ಸ್ ಮ್ಯಾನ್ ತುಂಬ ಕಷ್ಟಪಡ್ತಾರೆ. ಲೈಟ್ಸ್ ಎಲ್ಲ ವೇಟ್ ಇರುತ್ತೆ ಅಲ್ವಾ. Now I am ready for another scene. ಹಾಗೆ ಗ್ಯಾಪಲ್ಲಿ ಒಂದು ಸಣ್ಣ ಇದ್ರೆ ಹೊಡೆದ್ಬಿಟ್ಟೆ. ಒಂದು ಪ್ರಸಿದ್ಧ ಸೀರಿಯಲ್ನ ಶೂಟಿಂಗ್. ನಾನು ಮುಂದೇನೂ ಶೂಟಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಶೂಟಿಂಗ್ ಲೊಕೇಶನಲ್ಲಿ ಯಾವ ರೀತಿ ಶೂಟಿಂಗ್ ಮಾಡ್ತಾರೆ, ಟೆಕ್ನಿಷಿಯನ್ಸ್ನ ಕಷ್ಟ ಸುಖ, ಮತ್ತು ಶೂಟಿಂಗ್ ಸಮಯದಲ್ಲಿ ಯಾವ ರೀತಿ ಮಜಾ ಮಾಡ್ತೀನಿ ಅಂತ ಮುಂದೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಆ್ಯಕ್ಟಿಂಗ್ ಮಾಡೋದಕ್ಕೋಸ್ಕರ ಒಂದು ಒಳ್ಳೆ ಚಾನ್ಸ್ನ ವೇಟ್ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಸುಪ್ರೀತ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್ ಬಾಯ್.
ನಾನು ನಿಮ್ಮ ಸುಪ್ರೀತ್. ನಾನೊಬ್ಬ